ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತಲ್ವಾ? ಇದೇನು ಹಿಂಗೆ ಕೇಳ್ಬಿಟ್ರಿ? ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು ಸ್ವಾಮಿ. ಒಂದು ನಿಮಿಷ, ನಿಮಗೆ ನಂಬಿಕೆ ಬರಬೇಕು ಅಂದರೆ ಸಣ್ಣದೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇದು ಹೆಂಗ್ ಬಂದಿರೋದು ಅನ್ಕೊಂಡ್ರೆ ಇದರಿಂದಾನೆ. ಈಗ ನೋಡಿ, ಈಗ ಬಂದಿರೋ ದುಡ್ಡಿಂದ ನಾನು ಮತ್ತೆ ಇನ್ವೆಸ್ಟ್ ಮಾಡಿ ಮತ್ತೆ ಕೋಟಿ ಕೋಟಿ ಸಂಪಾದನೆ ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಹಾಗಾದ್ರೆ ನಾನು ದುಡ್ಡು ಹಾಕ್ತೀನಿ ಸರ್. ಇದು ಬುದ್ಧಿವಂತರ ಲಕ್ಷಣ ಅಂದ್ರೆ. ತೊಗೊಳ್ಳಿ ನಿಮ್ಮ ಮೊಬೈಲ್. ಈಗ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಇನ್ಸ್ಟಾಲ್ ಆಗಿದೆ, ವಾಟ್ಸಪ್ ಗ್ರೂಪು ಜಾಯಿನ್ ಆಗಿದ್ದೀರಾ. ಎಷ್ಟು ದುಡ್ಡು ಹಾಕ್ಬೇಕು ಅನ್ಕೊಂಡಿದ್ದೀರಾ? 2 ಲಕ್ಷನಾ? ಅಲ್ಲ ಸರ್, 200 ರೂಪಾಯಿ ಸರ್. ಇವತ್ತು 200 ರೂಪಾಯಿ ಹಾಕಿದ್ರೆ ಡೈಲಿ 20 ರೂಪಾಯಿ ತರ 10 ದಿವಸದಲ್ಲಿ ನನ್ನ ದುಡ್ಡು ರಿಕವರಿ ಆಗ್ಬಿಡ್ತಲ್ವಾ? ಖಂಡಿತವಾಗ್ಲೂ ಆಗತ್ತೆ. ಇರ್ಲಿ, ಹನಿ ಹನಿ ಗೂಡಿದ್ರೆ ಹಳ್ಳ. ಅರ್ಥ ಆಯ್ತಾ? ಇವತ್ತು 200 ಹಾಕಿ ದುಡ್ಡು ಬರೋಕ್ಕೆ ಶುರುವಾದ ಮೇಲೆ 2 ಲಕ್ಷ ಹಾಕೋರಂತೆ. ಒಟ್ಟಿನಲ್ಲಿ ನೀವು ನನ್ನ ಅಂಡ್ರಲ್ಲಿ ಇರ್ತೀರಾ. ನಿಮ್ಮ ಅಂಡ್ರಲ್ಲಿ ಬೇರೆ ಯಾರನ್ನಾದ್ರೂ ನೀವು ಸೇರಿಸ್ಕೊತಾ ಹೋದ್ರೆ ಆ ಕಮಿಷನ್ ದುಡ್ಡೆಲ್ಲ ನಿಮಗೆ ಬರುತ್ತೆ. ನೋಡಿ ಡಾಕ್ಟರ್, ದುಡ್ಡು ಎಷ್ಟು ಬೇಕಾದರೂ ತಗೊಳ್ಳಿ, ಆದರೆ ಕೆಲಸ ಸರಿಯಾಗಿ ಆಗಬೇಕು. ಯಾವುದೇ ಕಾರಣಕ್ಕೂ ಅವ್ರ ಪ್ರಾಣಕ್ಕೆ ತೊಂದರೆ ಆಗಬಾರ್ದು. ಅಕಸ್ಮಾತ್ ಅವ್ರ ಪ್ರಾಣಕ್ಕೆ ತೊಂದರೆ ಆದರೆ ಅದರಿಂದ ನಮಗೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಅವ್ರ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಉಳಿಬಾರ್ದು. ನೀವು ಕೊಡೋ ಟ್ಯಾಬ್ಲೆಟ್ಟಿಂದ ನಾನು ಆ ಮಗುನ ಹೆರ್ತೀನಿ, ಎತ್ತು ಆಡಿಸ್ತೀನಿ ಅನ್ನೋ ಅವ್ರ ಕನಸು ನನಸಾಗಬಾರ್ದು. ದುಡ್ಡು ಎಷ್ಟು ಬೇಕಾದರೂ ನಾನು ಕೊಡ್ತೀನಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾರಿಗೂ ನಿಮ್ಮ ಮೇಲೆ ಅನುಮಾನನೂ ಬರಲ್ಲ. ಯೋಚನೆ ಮಾಡಬೇಡಿ ಡಾಕ್ಟರ್. ಥ್ಯಾಂಕ್ ಯು. ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ಇಲ್ಲ ಮಂಜವ್ರೆ, ನಾನು ಯಾವ ವಿಷಯನೂ ಬಿಟ್ಕೊಟ್ಟಿಲ್ಲ. ಅವರು ನನ್ನನ್ನು ತುಂಬ ರೀತಿಯಲ್ಲಿ ಕೇಳಿದರು. ನಾನು ಅವ್ರಿಗೆ ಕೋಪದಿಂದ ನಿಮ್ಮ ಸ್ವಾರ್ಥಕ್ಕಾಗಲಿ ನಿಮ್ಮ ದುಡ್ಡಿಗಾಗಲಿ ನಾನು ಆಶ್ರಮದ ಯಾವುದೇ ಇನ್ಫಾರ್ಮೇಷನು ಬಿಟ್ಕೊಡಲ್ಲ ಅಂತ ಹೇಳಿದೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಮ ಋಣನ ಹೇಗೆ ತೀರಿಸ್ಬೇಕೋ ಗೊತ್ತಿಲ್ಲ. ಋಣದ ಮಾತು ಯಾಕೆ? ನಾನು ಏನೇ ಮಾಡಿದ್ರು ಕೂಡ ಅದು ನಮ್ಮ ಆಶ್ರಮದ ಮಗುಗೋಸ್ಕರ ತಾನೆ. ಅಂದಾಗೆ ನಿಮ್ಮ ಯಜಮಾನಿಗೆ ಯಾವುದೋ ಒಂದು ರೀತಿಯಲ್ಲಿ ಅನುಮಾನ ಬಂದಾಗಿದೆ. ನೀವು ಯಾವುದಕ್ಕೂ ಹುಷಾರಾಗಿರಿ. ನನ್ನ ಜೊತೆಗಾಗಲಿ ಪೂರ್ಣಿ ಜೊತೆಗಾಗಲಿ ಫೋನಲ್ಲಿ ಮಾತಾಡೋದನ್ನ ಆದಷ್ಟು ಕಡಿಮೆ ಮಾಡಿ. ಈ ವಿಷಯ ತಿಳಿಯಾಗೋವರೆಗೂ ನೀವು ನನಗೆ ಕಾಲ್ ಮಾಡದೇ ಇರೋದೇ ಒಳ್ಳೆಯದು. ಸರಿ, ಹಾಗೆ ಆಗಲಿ. ಅನ್ನಪೂರ್ಣವ್ರೆ, ಸಮಯ ಬಂದಾಗ ಮಾತ್ರ ನಾನು ನಿಮಗೆ ಕಾಲ್ ಮಾಡ್ತೀನಿ, ಸರಿನಾ? ಸರಿಮ್ಮ. ವನಜಾದೇವಿ ಅವರೇ, ಈ ಮನೆ ಮಹಾರಾಣಿಯವರೇ. ಈ ಮಹಾರಾಣಿನ ಮದುವೆ ಆಗಿದ್ದು ನಾನು ಮಹಾರಾಜ ತಾನೆ. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಕುಡ್ತಿದ್ದೀರಾ? ನಾನು ಕುಡಿದ್ರು ಮಹಾರಾಜನೇ, ಕುಡಿದೇ ಇದ್ರು ಮಹಾರಾಜನೇ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೆ. ವಿಷಯ ಏನು ಅಂತ ನಿಂಗೆ ಗೊತ್ತಾದ್ರೆ ನೀನು ತುಂಬಾ ಖುಷಿ ಆಗ್ತೀಯ. ವನಜ, ನನಗೆ ಸ್ವೀಟ್ ತಿನ್ನಬೇಕು ಅನಿಸ್ತಿದೆ, ತರ್ತೀಯ?
ಸ್ವೀಟ್ ತಿನ್ಬೇಕಾಗಿರೋದು ನೀನು. ನನ್ನ ಈ ಸಂತೋಷಕ್ಕೆ ಕಾರಣನೂ ನೀನೇ. ನೀನು ದೇವ್ರ ಪೂಜೆ ಮಾಡಿ ಏನೆಲ್ಲ ಬೇಡ್ಕೊಂಡಿದ್ಯಾ, ಅದು ನಿನ್ನ ದೇವರು ಅಸ್ತು ಅಂದಿದ್ದು ಮಾತ್ರ ಕಮ್ಮಿ ನನಗೆ. ವಿಷಯ ಏನು ಅಂತ ಹೇಳಿ, ಯಾಕೆ ಹೀಗೆ ಒಟ್ಟಾಗಿ ಮಾತಾಡ್ತಿದ್ದೀರಾ? ಸಂತೋಷಕ್ಕೆ ಈ ವಿಷಯ ಕೇಳಿದ್ರೆ ನಿಂಗೂ ಸಂತೋಷ ಆಗತ್ತೆ. ಆದ್ರೆ ಆ ಸಂತೋಷದ ಬದಲು ನಿಂಗೆ ನಾನೊಂದು ಸರ್ಪ್ರೈಸ್ ಕೊಡ್ತೀನಿ. ಅದಕ್ಕೆ ಈಗ ನಿಂಗೆ ಯಾವ ವಿಷಯ ಹೇಳಲ್ಲ, ನಾಳೆವರೆಗೂ ವೇಟ್ ಮಾಡು. ಇವ್ರು ಏನ್ ಮಾತಾಡ್ತಿದ್ದಾರೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ? ಊರ್ನೇ ವಿಷಯ ಏನಾದ್ರೂ ಇವ್ರಿಗೆ ಗೊತ್ತಾಗೋಯ್ತಾ? ಅಲ್ಲಪುರ್ ನಮ್ಮನವರು ಏನು ಹೇಳೋದಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿಲ್ಲ ಅಂದ್ರು ಇವ್ರಿಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಇವ್ರ ತಲೆಯಲ್ಲಿ ಏನ್ ಓಡ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ದೇವ್ರೆ, ಪೂರ್ಣಿನ ಇವರಿಂದ ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು.